ನೀರು ಹಿಡಿಯೋಕೆ ಅಂತ ಹೋದಂತ ಮಹಿಳೆ ಕರೆಂಟ್ ಶಾಕ್ ಹೊಡೆದು ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಚಾಮರಾಜಪೇಟೆಯ ಆನಂದಪುರದಲ್ಲಾಗಿರುವಂತಹ ಘಟನೆ ಇದು. ಕಾವೇರಿ ನೀರನ್ನ ಹಿಡಿಯೋಕೆ ಅಂತ ಹೇಳಿ ಹೋದಾಗ ಈ ದುರಂತ ಸಂಭವಿಸಿಬಿಟ್ಟಿದೆ. ಸೆಲ್ವಿ ಅನ್ನುವಂತಹ ಮಹಿಳೆ ದುರ್ಮರಣಕ್ಕೀಡಾಗಿದ್ದಾರೆ. ಮೇನ್ ಲೈನ್ ನಿಂದ ಮೋಟಾರ್ ಆನ್ ಮಾಡುವಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಅವಘಡ ಸಂಭವಿಸಿಬಿಟ್ಟಿದೆ. ಸೆಲ್ವಿ ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಯಿ ಸೆಲ್ವಿ ಸಾವಿನಿಂದ 4 ಜನ ಮಕ್ಕಳು ಅನಾಥರಾಗಿದ್ದಾರೆ. ಚಾಮರಾಜಪೇಟೆಯ ಆನಂದಪುರದಲ್ಲಾಗಿರುವಂತಹ ಘಟನೆ ಇದು. ನೀರು ಹಿಡಿಯೋಕೆ ಅಂತ ಹೇಳಿ ಹೋದಂತಹ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡೆದಂತಹ ಪರಿಣಾಮ ಸೆಲ್ವಿ ಅನ್ನುವಂತಹ ಮಹಿಳೆ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಆನಂದಪುರದಲ್ಲಿ ಸದ್ಯ ದುಃಖ ಮಡುಗಟ್ಟಿದೆ. ಘಟನೆ ನಡೆದಂತಹ ಸ್ಥಳದಲ್ಲಿ ಯಾವ ರೀತಿ ಪೈಪ್ಗಳನ್ನ ಹಾಕಲಾಗಿದೆ ಅಂತ ನೋಡ್ತಾ ಇದ್ದೀರಿ. ಕರೆಂಟ್ ಕನೆಕ್ಷನ್ ಅನ್ನ ಅಕ್ರಮವಾಗಿ ಪಡ್ಕೊಂಡು ನೀರನ್ನ ಪಂಪ್ ಮಾಡ್ಕೊಳ್ಳಲಾಗ್ತಾ ಇತ್ತು. ಹಾಗೆ ನೀರನ್ನ ಹಿಡಿಯೋಕೆ ಅಂತ ಹೇಳಿ ಸೆಲ್ವಿ ಹೋದಂತಹ ಸಂದರ್ಭದಲ್ಲಿ ಕರೆಂಟ್ ಏಕಾಏಕಿ ಆಕೆಗೆ ಹೊಡೆದು ಬಿಡುತ್ತೆ. ಅದರ ಪರಿಣಾಮ ಆಕೆ ಜೀವವನ್ನೇ ಕಳ್ಕೊಳ್ಬೇಕಾಗತ್ತೆ. ಪರಿಣಾಮ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಘಟನೆ ನಡೆದಂತಹ ಸ್ಥಳದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಜೀವ ಕೈಯಲ್ಲಿ ಹಿಡ್ಕೊಂಡು ಪ್ರತಿನಿತ್ಯ ಕರೆಂಟ್ ಕನೆಕ್ಷನ್ ಅನ್ನ ಪಡ್ಕೊಳ್ತಾ ಮನೆಗಳಿಗೆ ನೀರು ಹರಿಸುವಂತಹ ಕೆಲಸವನ್ನ ಈ ಏರಿಯಾದ ಜನ ಮಾಡ್ತಾ ಇದ್ರು. ಸೆಲ್ವಿ ಕೂಡ ಬೆಳಗ್ಗೆದ್ ಮಾಡೋಕ್ ಹೋಗಿದ್ದ ಅದೇ ಕೆಲಸನ. ಆದ್ರೆ ಪವರ್ ಕನೆಕ್ಷನ್ ಕೊಡಬೇಕಾದಂತಹ ಸಂದರ್ಭದಲ್ಲಿ ಏಕಾಏಕಿ ಆ ಕರೆಂಟ್ ಸೆಲ್ವಿಗೆ ಹೊಡೆದು ಬಿಡುತ್ತೆ. ಪರಿಣಾಮ ಸೆಲ್ವಿ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವರ 4 ಜನ ಮಕ್ಕಳ ಆಕ್ರಂದನ ಸದ್ಯ ಮುಗಿಲು ಮುಟ್ಟಿದೆ. ಆನಂದಪುರದಲ್ಲಿ ಮನೆ ಮನೆಗೆ ನೀರು ಅನ್ನುವಂತಹ ಕಾನ್ಸೆಪ್ಟ್ ಏನಿದೆ ಅದು ಪಾಲಿಕೆಯಿಂದ ಆಗಿರಬಹುದು ಅಥವಾ ಕೇಂದ್ರ ಜಲ್ ಜೀವನ್ ಮಿಷನ್ ಯೋಜನೆಯ ಅಡಿ ಆಗಿರಬಹುದು. ಆ ಯೋಜನೆಗಳು ಯಾವುದೂ ಕೂಡ ಈ ಆನಂದಪುರಕ್ಕೆ ತಲುಪಿಲ್ಲ. ಅಥವಾ ಈ ಆನಂದಪುರ ಬೆಂಗಳೂರಿನ ಒಳಭಾಗದಲ್ಲಿ ಇಲ್ವೇನೋ ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಏನೋ ಅಧಿಕಾರಿಗಳು, ಗೊತ್ತಿಲ್ಲ. ಅಕ್ರಮವಾಗಿ ನೀರಿನ ಸಂಪರ್ಕವನ್ನ ಪಡೆದಿದ್ದಾರೆ. ಆ ಅಕ್ರಮ ನೀರಿನ ಸಂಪರ್ಕ ಪಡೆದಂತಹ ಪರಿಣಾಮ ನೀರನ್ನ ಇವತ್ತು ಪಂಪ್ ಮಾಡೋಕ್ ಹೋದಂತಹ ಸಂದರ್ಭದಲ್ಲಿ ಸೆಲ್ವಿ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.